ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋದು ಹಣ, ಜೀವನ ಮತ್ತು ಶಿಕ್ಷಣದ ಬಗ್ಗೆ ಸಂಪೂರ್ಣ ದೃಷ್ಟಿಕೋನ ಬದಲಾಯಿಸುವ ಒಂದು ಅದ್ಭುತ ಪುಸ್ತಕದ ಬಗ್ಗೆ. ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಬರೆದವರು ರಾಬರ್ಟ್ ಕಿಯೋಸಾಕಿ. ಈ ಪುಸ್ತಕದಲ್ಲಿ ರಾಬರ್ಟ್ ಇಬ್ಬರ ಬಗ್ಗೆ ಹೇಳ್ತಾರೆ. ಒಬ್ರು ರಿಚ್ ಡ್ಯಾಡ್ ಅಂದ್ರೆ ಶ್ರೀಮಂತರ ಮನೋಭಾವದ ತಂದೆ, ಮತ್ತೊಬ್ರು ಪುವರ್ ಡ್ಯಾಡ್ ಅಂದ್ರೆ ಶಿಕ್ಷಣ ಪಡೆದರೂ ಹಣದ ಬಗ್ಗೆ ತಪ್ಪು ನಂಬಿಕೆ ಇಟ್ಟುಕೊಂಡ ತಂದೆ. ಇಬ್ಬರೂ ಬುದ್ಧಿವಂತರು, ಆದರೆ ಅವರ ಆಲೋಚನೆ ಸಂಪೂರ್ಣ ವಿರುದ್ಧ. ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ ಹಣವನ್ನ ಹೇಗೆ ಕೆಲಸ ಮಾಡಿಸಬೇಕು ಎಂಬುದನ್ನ ಹಣಕ್ಕಾಗಿ ಕೆಲಸ ಮಾಡುವ ಬದಲು. ನಂಬರ್ 1, ರಿಚ್ ಡ್ಯಾಡ್ ಮತ್ತು ಪುವರ್ ಡ್ಯಾಡ್ ಎರಡು ವಿಭಿನ್ನ ಮನೋಭಾವಗಳು. ಪುವರ್ ಡ್ಯಾಡ್ ಅಂದ್ರೆ ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಮಾಡು ಮತ್ತು ಸ್ಥಿರ ಸಂಬಳ ಪಡಿ. ರಿಚ್ ಡ್ಯಾಡ್ ಅಂದ್ರೆ ಹಣದ ಬಗ್ಗೆ ಕಲಿಯು, ಹಣ ನಿನ್ನ ಕೆಲಸ ಮಾಡಲಿ. ಉದಾಹರಣೆ, ಒಬ್ಬ ವಿದ್ಯಾರ್ಥಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡಲು ಓದುತ್ತಾನೆ, ಮತ್ತೊಬ್ಬ ವಿದ್ಯಾರ್ಥಿ ಕಂಪನಿಯನ್ನು ನಿರ್ಮಿಸಲು ಕಲಿಯುತ್ತಾನೆ. ಎರಡೂ ಪ್ರಯತ್ನಗಳು ಒಳ್ಳೆಯವು, ಆದರೆ ದೀರ್ಘಾವಧಿಯಲ್ಲಿ ಹಣದ ಅರಿವುಳ್ಳವನೇ ಶ್ರೀಮಂತನಾಗುತ್ತಾನೆ. ನಂಬರ್ 2, ಹಣಕ್ಕಾಗಿ ಕೆಲಸ ಮಾಡಬೇಡ, ಹಣ ನಿನ್ನ ಕೆಲಸ ಮಾಡಲಿ. ಪೂರ್ ಡ್ಯಾಡ್ ಹೇಳ್ತಾನೆ, ನಾನು ಹೆಚ್ಚು ಸಂಬಳ ಪಡೆಯಲು ಹೇಗೆ ಪ್ರಯತ್ನಿಸಬೇಕು? ರಿಚ್ ಡ್ಯಾಡ್ ಹೇಳ್ತಾನೆ, ನಾನು ಹೇಗೆ ಹಣವನ್ನು ನನ್ನ ಕೆಲಸ ಮಾಡಿಸಬಹುದು? ಉದಾಹರಣೆ, ಒಬ್ಬನು ಸಂಬಳದಿಂದ ಖರ್ಚು ಮಾಡಿ ಉಳಿದದ್ದು ಉಳಿಸುತ್ತಾನೆ, ಮತ್ತೊಬ್ಬನು ಮೊದಲು ಉಳಿಸು ಉಳಿದದ್ದನ್ನು ಖರ್ಚು ಮಾಡುತ್ತಾನೆ. ಒಬ್ಬನು EMI ಕೊಡುತ್ತಾನೆ, ಮತ್ತೊಬ್ಬನು EMI ತೆಗೆದುಕೊಳ್ಳುವವರಿಂದ ಬಾಡಿಗೆ ಪಡೆಯುತ್ತಾನೆ. ಹಣವನ್ನು ನಿನ್ನ ಕೈ ಕೆಳಗೆ ಕೆಲಸ ಮಾಡಿಸುವುದು, ಅದೇ ಹಣಕಾಸಿನ ಸ್ವಾತಂತ್ರ್ಯ. ನಂಬರ್ 3, ಆಸ್ತಿಗಳು ಮತ್ತು ಬಾಧ್ಯತೆಗಳು ನಿಜವಾದ ವ್ಯತ್ಯಾಸ ತಿಳಿದುಕೊಳ್ಳು. ರಿಚ್ ಡ್ಯಾಡ್ ಹೇಳ್ತಾರೆ, ಆಸ್ತಿ ಅಂದ್ರೆ ನಿನ್ನ ಖಾತೆಗೆ ಹಣ ತರುವ ವಸ್ತು, ಬಾಧ್ಯತೆ ಅಂದ್ರೆ ನಿನ್ನ ಖಾತೆಯಿಂದ ಹಣ ತೆಗೆದುಕೊಳ್ಳೋ ವಸ್ತು. ಉದಾಹರಣೆಗಳು, ಒಂದು ಮನೆ EMI ಕೊಡ್ತಿದ್ದೀಯಾ, ಅದು ಬಾಧ್ಯತೆ. ಅದೇ ಮನೆ ಬಾಡಿಗೆಗೆ ಕೊಟ್ಟಿದ್ರೆ ಅದು ಆಸ್ತಿ. ನಿನ್ನ ಕಾರ್ ಪೆಟ್ರೋಲ್ ಸರ್ವಿಸ್ ತೆಗೆದುಕೊಳ್ತಿದೀಯಾ, ಅದು ಬಾಧ್ಯತೆ. ಅದೇ ಕಾರು ನೀನು ಟ್ಯಾಕ್ಸಿ ಸರ್ವಿಸ್ನಲ್ಲಿ ಬಳಸಿದ್ರೆ ಅದು ಆಸ್ತಿ. ಅಂತಿಮವಾಗಿ ಶ್ರೀಮಂತರು ಆಸ್ತಿಗಳನ್ನು ಖರೀದಿಸುತ್ತಾರೆ, ಬಡವರು ಬಾಧ್ಯತೆಗಳನ್ನು ಖರೀದಿಸುತ್ತಾರೆ. ನಂಬರ್ 4, ಶಿಕ್ಷಣದ ತಪ್ಪು ಕಲ್ಪನೆ. ಶಾಲೆ ಓದು ಹಣಕಾಸಿನ ಅರಿವಿಲ್ಲ. ರಾಬರ್ಟ್ ಹೇಳ್ತಾರೆ, ನಮ್ಮ ಶಾಲೆಗಳು ನಮ್ಮನ್ನು ಹಣದಿಗಾಗಿ ಕೆಲಸ ಮಾಡಲು ಕಲಿಸುತ್ತವೆ, ಆದರೆ ಹಣವನ್ನು ಹೇಗೆ ಕೆಲಸ ಮಾಡಿಸಬೇಕು ಎಂಬುದನ್ನು ಕಲಿಸುತ್ತಿಲ್ಲ. ಉದಾಹರಣೆ, ಶಾಲೆಯಲ್ಲಿ ಆಲ್ಜಿಬ್ರಾ ಕಲಿಯುತ್ತೇವೆ, ಆದರೆ ಟ್ಯಾಕ್ಸಸ್ ಅಥವಾ ಇನ್ವೆಸ್ಟ್ಮೆಂಟ್ಸ್ ಕಲಿಯುತ್ತಿಲ್ಲ. ನೀನು 95 ಅಂಕ ಪಡೆದರೂ ಹಣಕಾಸಿನ ನಿರ್ಧಾರ ತಪ್ಪಾದರೆ ಜೀವನದಲ್ಲಿ ಒತ್ತಡ ಎದುರಿಸಬೇಕು. ಅದಕ್ಕಾಗಿ ಫೈನಾನ್ಷಿಯಲ್ ಎಜುಕೇಷನ್ ಅಂದ್ರೆ ಹಣದ ಬಗ್ಗೆ ಅರಿವು ತುಂಬಾ ಮುಖ್ಯ. ನಂಬರ್ 5, ಫಿಯರ್ ಮತ್ತು ಡಿಸೈರ್ ಜನರನ್ನು ನಿಯಂತ್ರಿಸುವ ಎರಡು ಶಕ್ತಿಗಳು. ರಿಚ್ ಡ್ಯಾಡ್ ಹೇಳ್ತಾರೆ, ಜನರು ಹಣಕ್ಕಾಗಿ ಕೆಲಸ ಮಾಡುತ್ತಾರೆ, ಯಾಕೆಂದ್ರೆ ಅವರು ಭಯ ಮತ್ತು ಬಯಕೆಗಳಿಂದ ನಿಯಂತ್ರಿತರಾಗಿರುತ್ತಾರೆ. ಉದಾಹರಣೆ, ಯಾರಾದರೂ ಕೆಲಸ ಕಳೆದುಕೊಳ್ಳುವ ಭಯದಿಂದ ಏನಾದರೂ ಕೆಲಸ ಹಿಡಿದುಕೊಳ್ಳುತ್ತಾರೆ. ಕೆಲವರು ಹೆಚ್ಚು ಹಣದ ಬಯಕೆಯಿಂದ ತಮ್ಮ ಸಮಯವನ್ನು ಬಲಿ ಕೊಡುತ್ತಾರೆ. ಆದರೆ ಶ್ರೀಮಂತರ ಮನೋಭಾವ ಹೀಗಿರುತ್ತದೆ, ನಾನು ಹೇಗೆ ಹೊಸ ಅವಕಾಶ ಸೃಷ್ಟಿಸಬಹುದು? ಅವರು ಭಯವನ್ನು ಎದುರಿಸಿ ಬಯಕೆಯನ್ನು ನಡಿಗೆ ಮಾಡುತ್ತಾರೆ. ನಂಬರ್ 6, ಕೆಲಸದ ಬದಲು ಕಲಿಗೆಗೆ ಕೆಲಸ ಮಾಡು. ಪುವರ್ ಡ್ಯಾಡ್ ಹೇಳ್ತಾನೆ, ನನಗೆ ಪ್ರಮೋಷನ್ ಸಿಕ್ಕಿದ್ರೆ ನಾನು ಸಂತೋಷ. ರಿಚ್ ಡ್ಯಾಡ್ ಹೇಳ್ತಾನೆ, ನಾನು ಪ್ರಮೋಷನ್ ಅಲ್ಲ, ಹೊಸ ಸ್ಕಿಲ್ ಕಲಿಯಬೇಕು. ಉದಾಹರಣೆ, ಯಾರಾದರೂ ಕೇವಲ ಸಂಬಳಕ್ಕಾಗಿ ಕೆಲಸ ಮಾಡುತ್ತಾರೆ, ಅವರೊಂದು ಸ್ಥಿತಿಯಲ್ಲೇ ಉಳಿಯುತ್ತಾರೆ. ಆದರೆ ಹೊಸದಾಗಿ ಮಾರ್ಕೆಟಿಂಗ್, ಕಮ್ಯುನಿಕೇಷನ್, ಇನ್ವೆಸ್ಟಿಂಗ್ ಕಲಿಯುವವನು ನನಗೆ ಅನೇಕ ಮಾರ್ಗಗಳಲ್ಲಿ ಹಣ ಗಳಿಸಬಹುದು. ನೀವು ಏನಾದರೂ ಕಲಿಯುತ್ತಿದ್ದೀರಾ, ಅದು ನಿಮಗೆ ಭವಿಷ್ಯದಲ್ಲಿ ಹಣ ತರುತ್ತದೆ. ನಂಬರ್ 7, ಉದ್ಯೋಗಿ ಆಗುವುದಕ್ಕಿಂತ ಉದ್ಯಮಿಯಾಗು. ರಿಚ್ ಡ್ಯಾಡ್ ಹೇಳ್ತಾನೆ, ಹಣಕ್ಕಾಗಿ ಕೆಲಸ ಮಾಡುವ ಬದಲು ವ್ಯವಸ್ಥೆ ನಿರ್ಮಿಸು. ಉದಾಹರಣೆಗಳು, ಒಬ್ಬ ಶಿಕ್ಷಕ ಪ್ರತಿ ವಿದ್ಯಾರ್ಥಿಗೆ ಟ್ಯೂಷನ್ ಕೊಡುತ್ತಾನೆ, ಇದು ಲಿಮಿಟ್ ಆಗಿದೆ. ಆದರೆ ಅದೇ ಶಿಕ್ಷಕ ಆನ್ಲೈನ್ ಕೋರ್ಸ್ ಮಾಡುತ್ತಾನೆ ಅಂದ್ರೆ ನೂರಾರು ಜನರು ಅದು ಖರೀದಿಸುತ್ತಾರೆ. ಒಬ್ಬ ಫೋಟೋಗ್ರಾಫರ್ ದಿನಕ್ಕೆ 2 ಮದುವೆ ಕೆಲಸ ಮಾಡಬಹುದು, ಆದರೆ ಅದೇ ವ್ಯಕ್ತಿ ಸ್ಟುಡಿಯೋ ತೆರೆಗುತ್ತಾನೆ ಅಂದ್ರೆ ಇತರರು ಕೆಲಸ ಮಾಡಿ ಅವನಿಗೆ ಆದಾಯ ತರುತ್ತಾರೆ. ಇದು ಪ್ಯಾಸಿವ್ ಇನ್ಕಮ್ ಅಂದರೆ ಕೆಲಸ ಮಾಡದಿದ್ದರೂ ಹಣ ಬರುತ್ತಿರುವ ಸ್ಥಿತಿ. ನಂಬರ್ 8, ಹಣದ ಆಟದಲ್ಲಿ ಮೈಂಡ್ ಸೆಟ್ ಎಲ್ಲಕ್ಕಿಂತ ಶಕ್ತಿಶಾಲಿ. ಹಣದ ಕುರಿತು ನಿನ್ನ ಮನೋಭಾವವೇ ನಿನ್ನ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ಪುವರ್ ಡ್ಯಾಡ್ ಎನ್ನುತ್ತಾನೆ, ನನಗೆ ಅದು ಸಾಧ್ಯವಿಲ್ಲ. ರಿಚ್ ಡ್ಯಾಡ್ ಎನ್ನುತ್ತಾನೆ, ನಾನು ಅದನ್ನು ಹೇಗೆ ಸಾಧಿಸಬಹುದು? ಉದಾಹರಣೆ, ಒಬ್ಬನು ಹೇಳುತ್ತಾನೆ, ನನಗೆ ಕಾರು ಕೊಂಡುಕೊಳ್ಳಲು ಆಗಲ್ಲ. ಮತ್ತೊಬ್ಬನು ಹೇಳುತ್ತಾನೆ, ನಾನು ಕಾರು ಕೊಂಡುಕೊಳ್ಳಲು ಯಾವ ಮಾರ್ಗ ಹುಡುಕಬಹುದು? ಇದೇ ಮನೋಭಾವದ ವ್ಯತ್ಯಾಸ ನಿನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಕೊನೆಯ ಸಂದೇಶ,
ರಿಚ್ ಡ್ಯಾಡ್ ಪುವರ್ ಡ್ಯಾಡ್ ಪುಸ್ತಕದ ಮೂಲ ಪಾಠ ನಂಬರ್ 1, ಹಣಕ್ಕಾಗಿ ಕೆಲಸ ಮಾಡಬೇಡ, ಹಣ ನಿನ್ನ ಕೆಲಸ ಮಾಡಲಿ. ನಂಬರ್ 2, ಆಸ್ತಿಗಳನ್ನು ಬೆಳೆಸು, ಬಾಧ್ಯತೆಗಳನ್ನು ಕಡಿಮೆ ಮಾಡು. ನಂಬರ್ 3, ಹಣದ ಬಡ್ಡಿ ಕಲಿಯು, ಅದು ನಿನ್ನ ಜೀವನವನ್ನು ಮುಕ್ತಗೊಳಿಸುತ್ತದೆ. ನಂಬರ್ 4, ಭಯದಿಂದ ನಿರ್ಧಾರ ಮಾಡಬೇಡ, ಕಲಿಯುವ ಮನಸ್ಸಿನಿಂದ ಮುನ್ನಡೆ. ನೀವು ಇಂದು ಹಣದ ಬಗ್ಗೆ ಕಲಿಯಲು ಪ್ರಾರಂಭಿಸಿದರೆ ನಾಳೆ ಹಣ ನಿನ್ನ ಕೆಲಸ ಮಾಡುತ್ತದೆ. ಅಷ್ಟೇ ಅಲ್ಲ, ನಿನ್ನ ಮುಂದಿನ ಪೀಳಿಗೆಯೂ ನಿನ್ನಿಂದ ಪ್ರೇರಣೆ ಪಡೆಯುತ್ತದೆ. ಈ ವಿಡಿಯೋ ನಿನ್ನ ಜೀವನದಲ್ಲಿ ಹೊಸ ದೃಷ್ಟಿಕೋನ ತಂದರೆ ಲೈಕ್ ಮಾಡು, ಕಮೆಂಟ್ ಮಾಡು. ಮುಂದಿನ ಯಾವ ಪುಸ್ತಕ ಬಯಸುತ್ತೀಯಾ? ದ ಪವರ್ ಆಫ್ ನೌ ಅಥವಾ ಕ್ಯಾಂಟ್ ಹರ್ಟ್ ಮೀ? ನಾನು ನಿನ್ನಗೋಸ್ಕರ ಪ್ರತಿದಿನ ಹೊಸ ಜೀವನ ಬದಲಾಯಿಸುವ ಪಾಠ ತರುತ್ತೇನೆ. ಧನ್ಯವಾದಗಳು. ಜೀವನದ ಹಣಕಾಸಿನ ಅಧ್ಯಾಯವನ್ನು ಇಂದೇ ಪ್ರಾರಂಭಿಸು.